one based on Ohm's law. One boy, electron, fast, unpredictable, always moving. One girl, resistance, strong-headed, always holding him back. And then comes voltage, calm, powerful, the one who understands him. What happens when science meets sanskar and formulas meets feelings? Presenting you all Voltage Valley love story powered by Ohm's law. ಸಾಧಾರಣ ಮಧ್ಯಮ ವರ್ಗದ ಭಾರತೀಯ ಕುಟುಂಬ, ಅಡುಗೆ ಮನೆಯಲ್ಲಿ ಸದ್ದು ಸಪ್ಪಳ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಮ್ಮ ಮಿನಿ ಹೋಗಿ ಫ್ಯಾನ್ ಆಫ್ ಮಾಡು, ಕರೆಂಟ್ ಬಿಲ್ ನಿಮ್ಮ ಅಣ್ಣ ಎಲೆಕ್ಟ್ರೋ ಹೆಸರೆಲ್ಲ ಬರುತ್ತೆ. ಅಣ್ಣ ಕರೆಂಟ್ ಇದ್ದಂಗೆ sometimes side sometimes low. ವಿನಿ ತಟ್ಟೆ ತಗೋ ಬಾರೆ, ಈ ದೋಸೆನ ತಗೊಂಡೋಗಿ ನಿಮ್ಮ ಅಣ್ಣ ಕೊಟ್ಬಾ. ಓಕೆ ಅಮ್ಮ. ಅಪ್ಪ ಜಾಗ ಬಿಡಪ್ಪ, ದೋಸೆ ತಿನ್ನಲ್ಲ ಅಣ್ಣನಿಗೆ. ಅಣ್ಣ ತಗೋ ದೋಸೆ, ಬಿಸಿ ಬಿಸಿ ಇದೆ. ಓಕೆ ಅಣ್ಣ. ಅಪ್ಪ ಯಾಕಪ್ಪ ನೋಡ್ತಾ ಇದ್ಯಾ? ನೋಡಿದ್ರೆ ನನಗೆ ದೃಷ್ಟಿ ಆಗಲ್ವಾ? ಅಮ್ಮ ಮಿನಿ ತಗೊಂಡು ನನ್ನ ಜೇನುತುಪ್ಪನೂ ಹಾಕು, ತಿಂದು ತಿಂದು ಇದು ಸೋಮೇರಿ ಆಗಲಿ, ಇದಕ್ಕೆ ಏನು ಕಮ್ಮಿ ಇಲ್ಲ. ಓದೋದು ಮಾತ್ರ ಇಷ್ಟು, ತಿನ್ನೋದು ಮಾತ್ರ ಅಷ್ಟು. ನಾಚ್ಕೊಳ್ಳೋದಿಗೆ My son, you think that ಇನ್ನ ತಿಂತಾರೆ? ನೀ ತಿನ್ನು ಮಗನೇ. ಇನ್ನ ಬಿಸಿ ಬಿಸಿ ದೋಸೆ ತರ್ತೀನಿ, ತಿಂತಾ ಇರಪ್ಪ. ಸರಿ ಅಮ್ಮ. ಪಟಾಕಿ ಮಾಡೋದು ಕೆಲವೊಂದ್ಸಲ ಎಕ್ಸಲೆಂಟ್ ಹೋಗಿ ಒಳ್ಳೆ ಮಾರ್ಕ್ಸ್ ಕೂಡ ತೆಗಿತಾನೆ, ಇನ್ ಕೆಲವು ಸಲ ಗ್ರೌಂಡ್ ಸ್ಟೇಡಲ್ಲಿ ಕಡಿಮೆ ಮಾರ್ಕ್ಸ್ ತೆಗಿತಾನೆ. ಅಪ್ಪ ನಾನು ಗ್ರೌಂಡ್ ಸೈಡ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡು ನಾನು ಗ್ರೌಂಡ್ ಸೈಡ್ ಅಲ್ಲೇ ಸ್ಟೇಬಲ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಹಿಂಗೆ ನನ್ನ ಮಗನ ಆಡ್ತಾ ಇರಿ. ಒಂದಲ್ಲ ಒಂದಿನ ಚೆನ್ನಾಗಿ ಓದಿ ನಮ್ಮ ಎಲೆಕ್ಟ್ರಿಕಲ್ ಅಂಶಕ್ಕೆ ಟಿವಿಟಿ ತಗೋಬರ್ತಾನೆ. ಈ ಗಿಟಾರ್ ಮಿಕ್ಸಿಗೆ ಬರಿ ಮಾಡ್ತಾನೆ, ನಾನು ನೋಡ್ತೀನಿ. ಅಕ್ಕ ಏನವ ವಿಷಯ ಗೊತ್ತಾಯ್ತಾ? ಏನು ಆ ಬಡ್ಡಿ ಸಿಂಗಪ್ಪನ ಮಗಳು ಆ ಮುಂದಕ್ಕೆ ಗಂಡ ಜೊತೆಲಿ ದುಡ್ಡಿಟ್ರು ಏನ್ ಮಾಡಿದ್ರು ಚಂದನ ಕಂತಕ್ಕ. ಏನ್ ಚಂದನ ತಕ್ಕೋ, ಏನ್ ಚಂದನ ತಕ್ಕೋ, ಏನ್ ಚಂದನ ತಕ್ಕೋ, ಅವಳಿ ದೋಸೆಲಿ ತಾಳನೆ ಸಿಂಧೋಗವೆ. ಅಯ್ಯೋ 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 ಇದ್ದಪ್ಪ ಮಕ್ಕಳು ಸಣ್ಣಿಯಲ್ಲಿ ಕಚ್ಚಿ ಮೊಕ್ಕೆಚ್ಚಿ ಓಡೋಗವೆ. ಅಯ್ಯೋ 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 ಅಯ್ಯೋ. ಏ ಜಲ್ಜಾ ಬಾಯಿ ಯಾಕೆ ಬಾರವಿ ಕೆಲಸವೇ ಬರಕಿಲ್ಲ. ಏ ಬಾರವಿ ಆಮೇಲೆ ಮಾಡುವಂತೆ. ಒಲೆ ಮೇಲೆ ಇಟ್ಟಿಗಿಟ್ಟಿದ್ದೀನಿ, ನಮ್ಮ ಪೌಡರ್ ಬೈತಾರೆ, ಇರು ಅಡುಗೆ ಮಾಡ್ಬೇಕು. ಏನು ವಿಷಯ ಐತೆ ಹೇಳ್ಬೇಕು ಬಾರವಿ. ಏನು ಎಲೆಕ್ಟ್ರೋ ಅಷ್ಟು ವರ್ಷದಿಂದ ಕಾಲೇಜ್ ಹೋಗ್ತಾನೆ, ಅವನೇ ಅದೇನ್ ಸಾಧನೆ ಮಾಡ್ತಾವನೋ ಏನೋ. ಮಲ್ಕಣಕ್ಕ ಅವ್ರ ಅಪ್ಪ ನೋಡಿದ್ರೆ ಊರೆಲ್ಲ ಕೇಳೋನ್ಗೆ ದೇವ್ರನ್ನ ಬೇಡ್ಕೋತಾರೆ. ಅವ್ರ ಅಮ್ಮ ಆಹಾ ಊರಿಗೆಲ್ಲ ಒಬ್ಬನೇ ಸುಪುತ್ರ ಅಂತ ಕೊಂಡಾಡ್ತಾರೆ. ಅವನದೇನ್ ಮಾಡ್ತಾನೋ. ಏನ್ರಕ್ಕ ಮಾತಾಡ್ತಿದ್ದೀರಾ? ಕಂಡಬರ ಸುದ್ದಿ ಮಾತಾಡ್ಬಿಟ್ರೆ ಬೇರೆ ಕೆಲಸ ಇಲ್ವಾ ನಿಮಗೆ? ನಾನು ನೋಡ್ತಾನೆ ಇದ್ದೀನಿ ನನ್ನ ಮಗ ಎಲೆಕ್ಟ್ರಾಲ್ ಬಗ್ಗೆ ನೆಗೆಟಿವ್ ಚಾರ್ಜ್ ಬಗ್ಗೆ ಮಾತಾಡ್ತಿದ್ದೀರಾ ನೀವಿಬ್ರುವೆ. ನನ್ನ ಮಗ ನೆಗೆಟಿವ್ ಚಾರ್ಜ್ ಎಲ್ಲ ಹೋಗಿ ಪಾಸಿಟಿವ್ ಕೆಲಸ ಮಾಡ್ತಾನೆ ನೋಡಿ ಅಂತ ಇಲ್ರಿ. ಅದೇನೋ ಒಲೆ ಮೇಲೆ ಇಟ್ಕೊಂಡಿದ್ದೀನಂತಲ್ಲ, ಹೋಗಿ ನೋಡೋಕೆ ಸೀದೋಗಿರ್ಬೇಕು.
ಮಧ್ಯ ಏನ್ ಮಾಡ್ತಾನ? ಮನೆ ಕರೆಂಟೇ ತರ್ತಾನೋ ಅಥವಾ ಅವನೇ ಕರೆಂಟ್ ಓಡಿಸ್ಕೋಬೇಕಾನೋ? ಅಯ್ಯೋ ಬಿಡಕ್ಕ, ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ? ನಂಗೂ ಕೆಲ್ಸ ಅವೇ ಕಣಕ್ಕ, ಅಡ್ಗೆ ಬೇರೆ ಮಾಡ್ಬೇಕು. ಇರಕ್ಕ, ಬರ್ತೀನಿ. ನಾನು ಬರ್ತೀನಿ ಕಣೆ. ಎಲೆಕ್ಟ್ರೋ ಒಳ್ಳೆಯ ಹುಡುಗ. ಕಾಲೇಜಿನಲ್ಲಿ ಎಲ್ಲರಿಗೂ ಅವನೆಂದರೆ ಅಚ್ಚುಮೆಚ್ಚು. ಹಾಗೂ ಕಾಲೇಜಿನಲ್ಲಿ ತನ್ನದೇ ಆದ ಐಟಿ ಕಾಣಿದೆ. ಎಲೆಕ್ಟ್ರೋ ತುಂಬ ದಿನದ ನಂತರ ಕಾಲೇಜಿಗೆ ಎಲೆಕ್ಟ್ರಿಕಲ್ ಸೈನ್ಸ್. ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮನೆ ಚಾಡಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೇದು, ಯಾರು ಕೆಮ್ಮಂಗಿಲ್ಲ ರಾಮಾಚಾರಿ ರಾಮಾಚಾರಿ. ಏನು ಮಗ, ಹೆಂಗಿದ್ಯೋ? ನಾನ್ ಚೆನ್ನಾಗಿದ್ದೀನೋ, ನೀನ್ ಹೇಗೋ ಇದೀಯಾ? ನಾನು ಚೆನ್ನಾಗಿದ್ದೀನಿ ಮಗ. ಮತ್ತೆ ಇನ್ನೇನೋ ವಿಷಯ? ನೀನೆಲ್ಲ ಕಾಲೇಜ್ ಕಡೆ ಬರ್ಲೇ ಇಲ್ಲ. ಈಗಾಗಲೇ ಕಾಲೇಜಲ್ಲಿ ತುಂಬಾ ಕ್ವಶನ್ಸ್ ಕವರ್ ಮಾಡಿದ್ದಾರೆ. ಈ ಸರಿ ನಾನು ಚೆನ್ನಾಗಿ ಓದ್ಕೊಳ್ಳೋ. ನಮ್ಮ ಕಾಲೇಜಲ್ಲಿ ಇದೆಲ್ಲ ಇದ್ದಿದ್ದೆ ಬಿಡು ಮಗ. ಮತ್ತೆ ನಮ್ಮ ಪ್ರಿನ್ಸಿಪಲ್ ಹೆಂಗಿದಾರೋ? ಅವ್ರೇನೋ ಚೆನ್ನಾಗೇ ಇದ್ದಾರೆ. ಇಷ್ಟು ದಿನ ನೀನ್ ಇರ್ಲಿಲ್ವಲ್ಲ, ಚೆನ್ನಾಗಿದ್ರು. ಇವಾಗ ನೀನ್ ಬಂದಿದ್ಯಾ, ಮುಂದೇನೋ. ಅಯ್ಯೋ ನಿನ್ನ ಎಲೆಕ್ಟ್ರೋ ಓದುತ್ತಿದ್ದ ಕಾಲೇಜಿನಲ್ಲಿಯೇ ಓಲ್ಟಿ ಎಂಬ ಮೃದು ಸ್ವಭಾವದ ಮುಕ್ತ ಮನಸ್ಸಿನ ಹುಡುಗಿಯೊಬ್ಬಳು ಓದುತ್ತಾ ಇರುತ್ತಾಳೆ. ಅಕ್ಕ, ಅಕ್ಕ, ನನಗೆ ತುಂಬಾ ಹೊಟ್ಟೆ ಹಸಿತಿದೆ. ತಿನ್ನೋಕೇನಾದ್ರೂ ಇದ್ರೆ ಕೊಡ್ತೀಯಾ? ಅಯ್ಯೋ ಸಾರಿ ಪುಟ್ಟ, ನನ್ನ ಹತ್ರ ಏನೂ ಇಲ್ಲ. ನಿನ್ನ ಕರ್ಕೊಂಡು ಹೋಗಿ ಹೋಟ್ಲಿಗೆ ಊಟ ಮಾಡ್ಸೋಣ ಅಂತಂದ್ರೆ ನನಗೆ ಕಾಲೇಜ್ಗೆ ಟೈಮ್ ಆಗ್ತಾ ಇದೆ. ನನ್ನ ಹತ್ರ ದುಡ್ಡಿದೆ, ಅದನ್ನ ಕೊಡ್ತೀನಿ, ಅದನ್ನೇ ಊಟ ಮಾಡ್ಕೊ ಆಯ್ತಾ? ಅಕ್ಕ, ಆಯ್ತು. ಲೇ ಹೊರಟಿ, ಏನೇ ಮಾಡ್ತಿದ್ಯಾ? ಏನೇ ಮಾಡ್ತಿದ್ಯಾ? ಒಂದ್ ನಿಮಿಷ ಕಣೆ, ಒಂದ್ ನಿಮಿಷ ಇರು. ಚಾಕ್ಲೇಟು ಇದೆ, ಅದನ್ನು ತಿನ್ಕೊ ಆಯ್ತಾ? ಆಯ್ತು ಅಕ್ಕ, ಥ್ಯಾಂಕ್ ಯು. ಚೆನ್ನಾಗಿ ಓದ್ಬೇಕು. ಸರಿ ಅಕ್ಕ, ಥ್ಯಾಂಕ್ ಯು. Good girl. ಬಾಯ್. ಲೇ ಹೊರಟಿ, ಇರೋ ದುಡ್ಡನ್ನ ಅವ್ರಿಗೆ ಇವ್ರಿಗೆ ಕೊಟ್ಟು ಆಮೇಲೆ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಕೂತ್ರೆ ನೀನ್ ಚೆನ್ನಾಗಿರ್ಲಿ ಅಂತ ಹೇಳೋರು ಯಾರೇ? ನೋಡೆ, ನನಗೆ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ನನಗೆ ಅಂತ ನೀನಿದ್ಯಾ, ನನ್ನ ಪ್ರೀತಿಸೋ ಜನ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೇಲೆ ಆ ದೇವರಿದ್ದಾನ್ ಕಣೆ. ಲೇ ಹೊರಟಿ, ಯಾವಾಗ್ಲೂ ಇದೇ ಆಯ್ತಿತ್ತು. ಬಾ, ಕ್ಲಾಸಿಗೆ ಲೇಟ್ ಆಗ್ತಿದೆ. ಪ್ರಿಯಾ ಬಾ ಕ್ಲಾಸು. ಅಯ್ಯೋ ಗಿರಿ, ಯಾವ ಮಗ ಈ ಅಕ್ಕಿ? ಇಷ್ಟು ದಿವಸ ಕಾಲೇಜ್ ನೋಡೇನೆ ಇಲ್ವಲ್ಲ? ಹೌದು ಮಗ, ನಾನು ನೋಡೇ ಇಲ್ಲ. ಯಾರು ನೀವೆಲ್ಲ? ದಾರಿ ಬಿಡಿ. ಗಿರಿ, ನಿಮ್ ಜೊತೆ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ನಿಮ್ ಜೊತೆ ನಂದೇನ್ ಪರ್ಸನಲ್ ಮಾತು? ನಿಂಗೆ ಹೇಳಿದ್ರೆ ಯಾಕೆ? ಬಾ. ನಿಮ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಛೆ! ಇದ್ದಾರೆ, ನನ್ನ ತಂಗಿಗೆ ಅಡ್ಗೆ ಬೇಕಂದ್ರೆ ಅಡ್ಗೆ ಹುಡ್ತಾ ಇದ್ದೀನಿ. ಹೊರಡಿ, ಕ್ಯಾಂಟೀನ್ ಕೂತು ಮಾತಾಡೋಣ. ಬಿಡು, ಬಿಡು. ಏನ್ ಮಾಡ್ತಾ ಇದ್ಯಾ? ಮಗು ಸುಮ್ಮನೆ ಇಲ್ಲಿಂದ. ಯಾವಾಗ್ಲೂ ಒಂದ್ಸರಿ ಕಾಲೇಜ್ ಬರೋಕೆ ಇದೆಲ್ಲ ಬೇಕಾ? ಸುನಾಮಿ, ಸುಂಟರಗಾಳಿ, ಬಿರುಗಾಳಿ ಎಲ್ಲ ಯಾವಾಗಲೂ ಒಂದ್ಸಲನೇ ಬರೋದು. ಅದು ಬರುತ್ತೆ ಅಂದಾಗ ಒಂದು ಭಯ ಇರುತ್ತೆ, ಬಂದು ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ನಾನ್ ಬರೋವರೆಗೂ ಮಾತ್ರ ಬೇರೆ ಹವಾ, ಬಂದ್ಮೇಲೆ ನಂದೇ ಹವಾ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ
ನನ್ನ ಕಂಡ್ರೆ ಆಗದೇ ಇರೋರು ನಿಮಗೆ ಸುಳ್ಳು ಹೇಳಿದ್ದಾರೆ. ನಾನು ತುಳಿಯೋರ್ ಮುಂದೆ ಬೆಂಕಿ ತರ ಬೆಳೆದು ಬರ್ತೀನಿ. ನೋಡ್ತಾ ಇರಿ ಮ್ಯಾಮ್, ನಿಮ್ಮ ಕಾಲೇಜ್ಗೆ ಒಳ್ಳೆ ಹೆಸರು ತರ್ತೀನಿ. ಸರಿನಪ್ಪ, ಇವತ್ತೇನೋ ಒಳ್ಳೇದಕ್ಕಾಗಿ ಜಗಳ ಮಾಡಿದೆ. ಇನ್ಮೇಲೆ ಇದನ್ನೆಲ್ಲ ಬಿಟ್ಟು ಚೆನ್ನಾಗಿ ಓದಿ ನಮ್ಮ ಕಾಲೇಜ್ಗೆ ಕೀರ್ತಿ ತಗೊಂಡ್ ಬಾ. ಸರಿ ಮ್ಯಾಮ್, ನಿಮ್ಮ ಕಾಲೇಜಿನ ಕೀರ್ತಿ ಪತಾಕೆನ ಹಾಸೋದಕ್ಕಿಂತ ಕೀಳೋದ್ರಲ್ಲೇ ಮಜಾ ಗ್ಯಾರಂಟಿ ಮಾಡ್ತೀನಿ. ಅಯ್ಯೋ ದೇವ್ರೆ, ಕ್ಲಾಸ್ಗೆ ಟೈಮ್ ಆಯ್ತು, ಹೋಗೋಣ. Resi, a beautiful but moody and unpredictable girl enters the college. Electro stares at her. ಯಾರ ಮಗ ಇದು ಹೊಸ ಹುಡುಗಿ? ನನ್ನ ಕಾಲೇಜಲ್ಲಿ ಇಷ್ಟ ದಿನ ನೋಡೇ ಇರಲಿಲ್ಲ. ಇವಳ ರೆಸಿ ಅಂತ ಕಣ, ನಮ್ ಜೂನಿಯರ್ ತುಂಬಾ ಡೇಂಜರ್. ಸುಮ್ಮನೆ ಇರು ಮಗ, ಏನ್ ಡೇಂಜರು? ಅವಳನ್ನ ನೋಡ್ದಾಗ್ಲೇ ನಮ್ಮದು ಎಲೆಕ್ಟ್ರಿಕ್ ಸ್ಪಾರ್ಕ್ ಆಯ್ತು ಕಣೋ. ಏನು ಹೇಳ್ತಿದ್ಯಾ? ಅವಳ ಮೊದ್ಲೇ ರೆಸಿಸ್ಟೆನ್ಸ್, ನಿನ್ನ ಸ್ಲೋ ಮಾಡ್ಬಿಡ್ತಾಳೆ. ಸುಮ್ಮನೆ ಇರೋ, ಏನ್ ರೆಸಿಸ್ಟೆನ್ಸು? ಅವಳನ್ನ ನೋಡ್ದಾಗ್ಲೇನೆ ನಮ್ಮದು ರೆಸೋನೆನ್ಸ್ ಆಗಿದೆ. ನೀನ್ ಏನೇ ಹೇಳಪ್ಪ, ನಾನು ನಾಳೆನೇ ಅವಳ ಜೊತೆ ಹೋಗಿ ಮಾತಾಡ್ತೀನಿ. ಏನಾದ್ರೂ ಮಾಡ್ಕೋ. ಹಾಯ್ ರಿಸಿ. ಹಾಯ್ ಎಲೆಕ್ಟ್ರೋ, ಹೇಗಿದ್ದೀರಾ? ನನ್ನ ಹೆಸರು ನಿಮ್ಗೆ ಗೊತ್ತು? ಈ ಕಾಲೇಜಲ್ಲಿ ನೀವಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅದು ಸರಿನೇ. ನಾನು ನಿಮ್ ಜೊತೆ ಒಂದು ವಿಷಯ ಮಾತಾಡ್ಬೇಕಾಗಿತ್ತಲ್ಲ. ಏನ್ ಹೇಳಿ. ನನಗೆ ಸುದ್ದಿ ಬಳಸಿ ಎಲ್ಲ ಮಾತಾಡೋಕ್ ಬರಲ್ಲ. ಇರೋ ವಿಷಯನ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಹೇಳಿ. ನಿಮ್ಮನ್ನ ಕಾಲೇಜಲ್ಲಿ ನೋಡ್ದಾಗ್ಲೇನೆ ನನಗೊಂದು ಎಲೆಕ್ಟ್ರಿಕ್ ಸ್ಪಾರ್ಕ್ ಆಯ್ತು. ನನ್ನ ಲೈಫ್ ಸರ್ಕ್ಯೂಟ್ ಇನ್ಕಂಪ್ಲೀಟ್ ಅನಿಸ್ತಾ ಇದೆ. ನನ್ನ ಸರ್ಕ್ಯೂಟ್ನ ಕಂಪ್ಲೀಟ್ ಮಾಡ್ತೀರಾ? ನೀವಂದ್ರೆ ನನಗೂ ಇಷ್ಟನೇ. ಐ ಕಂಪ್ಲೀಟ್ ಯುವರ್ ಸರ್ಕ್ಯೂಟ್. ಏನ್ ವಿಷಯ ಹೇಳು. ಯಾವಾಗ್ಲೂ ಪ್ರೋಟೀನ್ ಅಂತ ಪ್ರೋಟೀನ್ ಜೊತೆ ಸುತ್ತಿರ್ತೀಯ. ನನಗೆ ಅಂತ ಟೈಮ್ ಕೊಟ್ಟಿದ್ಯಾ ನೀನು? ಪ್ರೋಟೀನ್ ನಿನಗೆ ಕೊಡ್ಬೇಕಾಗಿರೋ ಟೈಮ್ ನಾನು ಕೊಡ್ತಾನೆ ಇದ್ದೀನಿ. ಪ್ರೋಟೀನ್ ಮೊದಲಿಂದ ನನ್ನ ಫ್ರೆಂಡ್, ಅವ್ನು ಮೊದಲಿಂದ ನನ್ನ ಜೊತೆಗೆ ಇದ್ದಾನೆ, ಇನ್ಮೇಲೆ ನನ್ನ ಜೊತೆಗೆ ಇರ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ ಟೈಮ್ ಏನಿದ್ರು ನನ್ ಸ್ವತ್ತು ಅಷ್ಟೇ. ಪ್ರೋಟೀನ್ ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಯಾಕೆ ನಿಮ್ಗೆ ಇಷ್ಟೊಂದು ರೆಸ್ಟ್ರಿಕ್ಷನ್ಸ್ ಹಾಕ್ತೀಯಾ? ಆಯ್ತು, ಯೋಚನೆ ಮಾಡು. ಇಲ್ಲ ನಾನ್ ಬೇಕಾ ಅವನ್ ಬೇಕಾ? ರೆಸಿ ಈ ಘಟನೆಯ ನಂತರ ಎಲೆಕ್ಟ್ರೋ ತುಂಬಾ ದುಃಖಕ್ಕೆ ಒಳಗಾಗುತ್ತಾನೆ. ಎಲ್ಲದರಲ್ಲಿಯೂ ಆಸಕ್ತಿ ಕಳೆದುಕೊಳ್ಳುತ್ತಾನೆ. ಒಂದು ಡಿಸ್ಚಾರ್ಜ್ ಬ್ಯಾಟರಿಯ ರೀತಿ ಆಗುತ್ತಾನೆ. ಅವನ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಡಿಮೆಯಾಗಿ ಸೆಮಿಸ್ಟರ್ ಎಕ್ಸಾಮ್ ಕಡೆ ಸರಿಯಾಗಿ ಗಮನ ಹರಿಸದೆ ಫೇಲ್ ಆಗುತ್ತಾನೆ. ಎಲೆಕ್ಟ್ರೋ ರಿಸಲ್ಟ್ ಅನ್ನು ಆತನಿಗೆ ತಿಳಿಸಲೆಂದು ಪ್ರೋಟಿ ಬರುತ್ತಾನೆ. ರೆಸಿ ಬಿಟ್ಟು ಹೋಗಿದ್ದು ಎಕ್ಸಾಮ್ ರಿಸಲ್ಟ್ ಮತ್ತು ಪ್ರೋಟಿಯ ಸಾವಿನಿಂದ ಎಲೆಕ್ಟ್ರೋ ತೀವ್ರ ದುಃಖಕ್ಕೆ ಒಳಗಾಗುತ್ತಾನೆ. ಮನೆಗೂ ಹೋಗದೆ ಯಾರನ್ನೂ ಸೇರದೆ ಒಂಟಿಯಾಗಿ ಇರುತ್ತಾನೆ. ಹಲೋ ವಿಜಯ್, ನಮ್ಮ ಹುಡುಗರದು ಎಕ್ಸಾಮ್ ರಿಸಲ್ಟ್ಸ್ ಬಂತಂತೆ ಕಣೋ. ನನ್ನ ಮಗ ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿದ್ದಾನೆ, ಆದರೆ ನಿನ್ನ ಮಗ ಫೇಲ್ ಆಗಿದ್ದಾನಂತೆ. ಅದು ಅಲ್ಲದೆ ಪ್ರೀತಿ ಗೀತಿ ಅಂತ ಮೋಸ ಹೋಗಿ ಅವನ ಎಲೆಕ್ಟ್ರಿಕ್ ಸ್ಪಾರ್ಕ್ ಎಲ್ಲ ಕಳ್ಕೊಂಡಿದ್ದಾನಂತೆ. ಅವ್ನು ಹಿಂಗೆ ಆದರೆ ಅವನ ಕರಿಯರಲ್ಲೂ ಬೆಳಗ್ತಾರಲ್ಲ, ನಿಮ್ಮ ಮನೆಗೂ ಬೆಳಗ್ತಾರಲ್ಲ. ಏನು ಈ ಸತಿನೂ ಫೇಲ್ ಆಗಿದಾನ? ಲಕ್ಷ್ಮಿ ಲಕ್ಷ್ಮಿ ಏನೇ ನಿಮ್ಮ ಮಗ ಈ ಸತಿನೂ ಫೇಲ್ ಆಗಿದಾನಂತೆ?
ಯಾಕೋ ಇದ್ದಿಲ್ಲ ಹೋಗಿ ನೀ ಗಂಡನ್ ಕಾಲ್ ಮಾಡೆ ಫ್ರೀ ಎದ್ದೇಳ್ರಿ ಫ್ರೀ ಫ್ರೀ ಎದ್ದೇಳ್ರಿ ಫ್ರೀ The destination you are trying to call is not reachable. ಸರಿ ಆಂಬುಲೆನ್ಸ್ಗೆ ಕಾಲ್ ಮಾಡು ನಾವೇ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಫ್ರೀ ಎದ್ದೇಳ್ರಿ ಹಲೋ ಆಂಬುಲೆನ್ಸ್ ತಲೆ ಕೆಡಿಸ್ಕೋಬೇಡ ಲಕ್ಷ್ಮಿ, ನಾನು ನೋಡ್ತೀನಿ. ಸರಿ ಡಾಕ್ಟ್ರೇ ಯಾಕಪ್ಪ ನಮ್ಗಿಂತ ಶಿಕ್ಷೆ ಕೊಟ್ಟೆ ನನ್ನ ಕಾಲಲ್ಲೇ ಬಿಡ್ತಿದ್ದೇನೆ ಆಂಟಿ ಏನಾಯ್ತು? ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ನನ್ನ ಗಂಡ ಇದಕ್ಕೆ ತಲೆ ಸುತ್ತಿದ್ದಾದ್ರಮ್ಮ ನನ್ನ ಮಗ ಬೇರೆ ಹೋಗಿ ಮಾಡ್ತಿಲ್ಲ ಏನ್ ಮಾಡೋದು ಗೊತ್ತಾಗ್ತಿಲ್ಲಮ್ಮ ಏನೂ ಆಗಲ್ಲ ಆಂಟಿ, ಹೆದರ್ಕೋಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ನನ್ನ ಮಗುಗೊಂದು ಫೋನ್ ಕಾಲ್ ಮಾಡ್ಕೊಡ್ತೀಯಮ್ಮ ಖಂಡಿತ ಆಂಟಿ, ನಂಬರ್ ಹೇಳ್ತೀರಾ? ಮಿನಿ ನಿಮ್ಮ ಅಣ್ಣ ನಂಬರ್ ಹೇಳಮ್ಮ ಅಕ್ಕ ತಗೊಳ್ಳಿ ಅಕ್ಕ 7234563672 ಹಲೋ, ಎಲೆಕ್ಟ್ರೋ ಅವರಾ? ಹೌದು ಹೇಳಿ. ಅದು ನಿಮ್ಮ ಅಪ್ಪ ಅಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ. ಏನು ಹಾಸ್ಪಿಟ್ಲಾ? ಏನಾಯ್ತು? ಏನೂ ಆಗಿಲ್ಲ, ಹೆದರ್ಕೋಬೇಡಿ. ನೀವು ಈಗಿಂದೀಗಲೇ ಸೆಂಟ್ ಜೋಸೆಫ್ ಹಾಸ್ಪಿಟ್ಲಿಗೆ ಬರೋಕ್ಕಾಗತ್ತಾ? ಹಾ, ನಾನು ಇವಾಗಲೇ ಬರ್ತೀನಿ. ಸರಿ. ಆಂಟಿ, ನಾನು ನಿಮ್ಮ ಮಗನಿಗೆ ಕಾಲ್ ಮಾಡಿದ್ದೀನಿ, ಅವ್ರು ಈಗಲೇ ಬರ್ತಾ ಇದ್ದಾರೆ. ಏನೂ ಆಗಲ್ಲ, ಹೆದರ್ಕೋಬೇಡಿ ಆಂಟಿ. ಸರಿಯಮ್ಮ ನಿಮ್ಮ ಬಾಯಾಗೆ ತಂಗಿ ಅಂತ ಸಾಕು ಕಣಮ್ಮ ಹುಷಾರು, ನಾ ಬರ್ತೀನಿ. ಥ್ಯಾಂಕ್ ಯು ಅಮ್ಮ ಲಕ್ಷ್ಮಿ, ಲಕ್ಷ್ಮಿ, ಹೇಳಿ ಡಾಕ್ಟ್ರೇ ನೀನ್ ತಲೆ ಕೆಡಿಸ್ಕೊಳ್ಳೋ ಅಂತದ್ದು ಏನಿಲ್ಲ ಲಕ್ಷ್ಮಿ. ನಾನು ಆಲ್ರೆಡಿ ನಿಮ್ಮ ಹಸ್ಬೆಂಡ್ನ ನೋಡಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದೀನಿ, ನೀನು ಹೋಗಿ ಅವ್ರನ್ನ ಸರಿ ಡಾಕ್ಟ್ರೇ ಹೆಂಗಿದ್ದೀರಿ ಅಪ್ಪ ಅಮ್ಮ ತಮ್ಮ ಆಪ್ತರಾದ ಡಾಕ್ಟರ್ಗೆ ತಮ್ಮ ಮಗನ ಎಲ್ಲ ವಿಷಯವನ್ನು ಹೇಳಿಕೊಳ್ಳುತ್ತಾರೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನೊಂದು ವಿಷಯ ಹೇಳ್ಬೋದಾ ಲಕ್ಷ್ಮಿ? ಹೇಳಿ ಡಾಕ್ಟ್ರೇ ಲಕ್ಷ್ಮಿ, ನನಗೆ ಆಲ್ರೆಡಿ ಒಂದು ಹುಡುಗಿ ಪರಿಚಯ ಇದ್ದಾಳೆ. ಅವಳು ತುಂಬಾ ಒಳ್ಳೆ ಹುಡುಗಿ. ನಿಮ್ಮ ಮಗನ ಲೈಫಿಗೆ ಬಂದ್ರೆ ರೈಟ್ ಡೈರೆಕ್ಷನ್ ತೋರಿಸಿ ಎಲ್ಲಾನು ಸರಿ ಮಾಡ್ತಾಳೆ. ರೀ ಏನ್ರಿ ಮಾಡೋದು ಅವನಿಗೆ ಒಂದ್ ಕೆಲಸ ಅಂತ ಏನೂ ಇಲ್ಲ, ಶುದ್ಧ ಸೋಂಬೇರಿ. ಯಾವ ಹುಡುಗಿ ತಾನೇ ಅವನ ಮದುವೆ ಆಗ ಒಪ್ಕೋತಾಳೆ? ಹಾಗ ಅನ್ಕೋಬೇಡಿ ವಿಜಯ್ ಅವರೇ, ಎಲೆಕ್ಟ್ರೋ ಸೋಂಬೇರಿ ಇರ್ಬೋದು, ಆದ್ರೆ ತುಂಬಾ ಒಳ್ಳೆ ಹುಡುಗ. ಅವನು ಈಗ ಜಸ್ಟ್ ಅನ್ಚಾರ್ಜ್ ಆಗಿದ್ದಾನಷ್ಟೇ. ವೋಲ್ಟೇಜ್ ಒಂದ್ಸಲಿ ಅವನ ಜೀವನಕ್ಕೆ ಬಂದ್ರೆ ಎಲ್ಲ ಸರಿ ಆಗತ್ತೆ. ಹಾಗಾದ್ರೆ ಆ ಹುಡುಗಿಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿ ತಿಳಿಸ್ತೀರಾ? ಖಂಡಿತ ವಿಜಯ್ ಅವರೇ, ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಆಗ್ಲಿ. ಹಲೋ ಓಲ್ಟಿ, ಹೇಗಿದ್ಯಾ? ಹಾಯ್ ಒಮ್ಮೆ ಡಾಕ್ಟರ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಓಲ್ಟಿ. ಓಲ್ಟಿ, ನಾನು ಆಲ್ರೆಡಿ ನಿನ್ನ ಫ್ರೆಂಡ್ನ ನಾನು ಚೆಕ್ ಮಾಡಿದ್ದೀನಿ. ಹೆದರ್ಕೊಳ್ಳೋಂಥದ್ದು ಏನಿಲ್ಲ, ಸಣ್ಣ ಪೆಟ್ಟಾಗಿದೆ ಅಷ್ಟೇ. ನಾನು ಪ್ರಿಸ್ಕ್ರೈಬ್ ಮಾಡಿರೋದೆಲ್ಲ ಕರೆಕ್ಟಾಗಿ ತಗೊಂಡ್ರೆ ಎಲ್ಲ ಸರಿ ಆಗುತ್ತೆ. ಸರಿ ಡಾಕ್ಟ್ರೆ, ಹಾಗೆ ಮಾಡೋಣ. ಓಲ್ಟಿ, ಆ್ಯಕ್ಚುಲಿ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಬರ್ತೀರಾ? ಹೌದಾ? ಖಂಡಿತ. ನೀವು ರೆಸ್ಟ್ ಮಾಡ್ತಾ ಇರು, ಬರ್ತೀನಿ. ಹೇಳಿ ಡಾಕ್ಟ್ರೆ. ಓಲ್ಟಿ, ಆ್ಯಕ್ಚುಲಿ ನಾನು ನಿನ್ನೊಂದು ಹುಡುಗನ ನೋಡಿದ್ದೀನಿ. ಹುಡುಗನ ನೀನು ತಲೆ ಕೆಡಿಸ್ಕೋಬೇಡ ಓಲ್ಟಿ, ಅವನು ಒಳ್ಳೆ ಹುಡುಗನೇ, ಸ್ವಲ್ಪ ಹುಡುಗ ಬುದ್ಧಿ ಅಷ್ಟೇ. ನೀನು ಅವ್ನ ಜೀವನಕ್ಕೆ ಹೋದ್ರೆ ಎಲ್ಲ ಸರಿ. ಅದು ಆದರೂ ಡಾಕ್ಟ್ರೆ, ಓಲ್ಟಿ, ನಾನು ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ನಿಮಗೂ ನನ್ನ ಬಗ್ಗೆ ಗೊತ್ತಿದೆ. ಅವನ ಜೀವನಕ್ಕೆ ನೀನು ಸರಿಯಾದ ಹುಡುಗಿ, ನೀವಿಬ್ರು ಜೀವನದಲ್ಲಿ ಮುಂದಕ್ಕೆ ಚೆನ್ನಾಗಿರ್ತೀರಾ, ಒಪ್ಕೊಮ್ಮ. ನನಗೆ ಸ್ವಲ್ಪ ಟೈಮ್ ಬೇಕು ಡಾಕ್ಟ್ರೆ. ನೀನು ನಿನ್ನ ಟೈಮ್ ತಗೋ, ಪರವಾಗಿಲ್ಲ. ಆದರೆ ನಾಳೆ ಒಂದು ಸ್ವಲ್ಪ ಹೋಗೋಣ ಮೀಟ್ ಮಾಡ್ಕೊಂಡು ಬರ್ಬೋದಾ? ಖಂಡಿತ ಡಾಕ್ಟ್ರೆ, ನೀವು ಹೇಳಿದ್ರಿ ಅಂದಮೇಲೆ ನಾನು ಖಂಡಿತ ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ. ಓಕೆ ಓಲ್ಟಿ, ಟೇಕ್ ಕೇರ್. ಸರಿ ಡಾಕ್ಟ್ರೆ. ಲೇ ಉಲ್ಟಿ ಡಾಕ್ಟರ್ ನಿಂಗೆ ಹುಡುಗ ನೋಡಿದಾರಂತೆ ಹ್ಞೂ ಕಣೆ, ಹುಡುಗನ್ ನೋಡಿದಾರಂತೆ. ಅಯ್ಯೋ
ಹುಡುಗ ಒಳ್ಳೆಯವನೋ ಕೆಟ್ಟವನೋ? ಯಾಕೆ ನಿಂಗೆ ಯಾಕಂಗ್ ಅನ್ನಿಸ್ತಿದೆ? ನನ್ನ ಮನ್ಸಲ್ಲಿ ಹೇಳ್ತಿದೆ ಕಣೆ ಕೆಟ್ಟವನು ಅಂತ. ಆಹಾಹಾ. ನೋಡು, ಅವರು ತುಂಬಾ ಒಳ್ಳೆಯವರು ಕಣೆ. ಡಾಕ್ಟ್ರು ನನ್ಗೆ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾರೆ. ಚಿಕ್ಕದ್ರಿಂದನೂ ನನ್ನ ತಾಯಿ ತರ ನೋಡ್ಕೊಂಡಿದ್ದಾರೆ. ಅದರಿಂದಾಗಿ ನಾನು ಅವ್ರನ್ನ ಮೀಟ್ ಮಾಡಲೇಬೇಕು ಕಣೆ. ಆದ್ರೂ ಹುಷಾರು ಕಣೆ, ಕೇರ್ಫುಲ್ ಆಗಿರೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲೋ ಹೋಗಿದ್ರೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ. ನೋಡಿ ಮಗ, ನಿಮ್ಮ ಅಪ್ಪ ಕಾಂಟ್ಯಾಕ್ಟ್ ಆಗಿದೆ. ಅಪ್ಪ ಕಣ್ಬಿಡಪ್ಪ, ಮಾತಾಡಪ್ಪ. ಅಪ್ಪ ನಿನ್ಗೆ ಈ ಥರ ಆಗೋಕೆ ನಾನೇ ಕಾರಣ ಆಗೋದೆ ಅಪ್ಪ. ನೀನು ಹೇಳಿದ ಯಾವ ಮಾತು ನಾನು ಕೇಳಲಿಲ್ಲ ಅಪ್ಪ. ನನಗೆ ತುಂಬಾ ತಪ್ಪಾಯ್ತಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ಸರಿ, ಇವಾಗ ಆಗಿರೋಗೋಯ್ತು. ಇನ್ ಮುಂದೆ ಅಂದ್ರೂ ನಾನು ಹೇಳ್ದಂಗೆ ಕೇಳಿ ನನ್ನ ಮಾತನ್ನ ನಡೆಸ್ಕೊಡ್ತೀಯಾ? ಅಪ್ಪ ನೀನು ಏನು ಹೇಳಿದ್ರೆ ಮುಂದೆ ನಾನು ಮಾಡ್ತೀನಪ್ಪ. ಡಾಕ್ಟ್ರು ಒಳ್ಳೆ ಹುಡುಗಿನ ನೋಡಿದಾರಂತೆ. ನಾಳೆ ಹೋಗಿ ಅವಳನ್ನ ಮೀಟ್ ಮಾಡ್ಕೊಂಡು ಬರ್ತೀಯಾ? ಅಪ್ಪ ಹಾಗೆ ಆಗಲಿ, ನಾನು ನಾಳೆನೇ ಆ ಹುಡುಗಿ ಜೊತೆ ಹೋಗಿ ಮಾತಾಡ್ತೀನಪ್ಪ. ಸರಿ ಮಗ್ನೆ, ಹೋಗಿದ್ದ. ಹಾಯ್ ಎಲೆಕ್ಟ್ರೋ. ನೀವು ನಮ್ಮ ಕಾಲೇಜಲ್ಲಿ ಓದ್ತಾ ಇರೋದಲ್ವಾ? ಹೌದು, ನಿಮ್ ಕಾಲೇಜಲ್ಲೇ ಓದ್ತಾ ಇರೋದು. ನೀವೇನಿಲ್ಲಿ? ಅದು ನಮ್ಮ ಅಪ್ಪ ಅಮ್ಮ ನನಗೆ ಮದುವೆಗೆ ಹುಡುಗಿ ನೋಡಿದ್ರು. ಆ ಹುಡುಗಿ ಇವತ್ತು ಇಲ್ಲಿ ಮಾತಾಡಬೇಕಂತ ಹೇಳಿದ್ರು, ಅದಕ್ಕೋಸ್ಕರ ಬಂದೆ. ಹಾಗಿದ್ರೆ ಡಾಕ್ಟರ್ ಹೇಳಿದ ಹುಡುಗ ನೀವೇನಾ? ಹಾಗಿದ್ರೆ ಆ ಹುಡುಗಿ ನೀವೇನಾ? ಹೌದು, ನಾನೇ. ನೀವು ಎಲೆಕ್ಟ್ರಾನ್. ನಿಮ್ಮ ಬಗ್ಗೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ನೀವು ಜೀವನದಲ್ಲಿ ಹೇಗೆ ಡ್ರಿಫ್ಟ್ ಆಗ್ತೀರಿ ಅನ್ನೋದನ್ನು ಕೂಡ ನಾನು ನೋಡಿದ್ದೀನಿ. ನೀವು ಮೂವ್ ಆಗ್ತಾ ಇದ್ದೀರಾ ಅಷ್ಟೇ, ಆದ್ರೆ ರೈಟ್ ಡೈರೆಕ್ಷನ್ ಅಲ್ಲಿ ಅಲ್ಲ. ನಿಮ್ಮಲ್ಲಿ ಯಾವುದೇ ಫೋರ್ಸ್ ಕೂಡ ಇಲ್ಲ. ಹೌದು, ಐ ಆಮ್ ಫೀಲಿಂಗ್ ಲೈಕ್ ರನ್ನಿಂಗ್ ಬಟ್ ಗೋಯಿಂಗ್ ನೋವೇರ್. ನನ್ನ ಸುತ್ತಮುತ್ತ ಮತ್ತು ನನ್ನ ತಲೆಯಲ್ಲಿ ರೆಸಿಸ್ಟೆನ್ಸ್ ತುಂಬಿಕೊಂಡು ನಾನು ತುಂಬಾನೇ ಸ್ಟಕ್ ಆಗಿಬಿಟ್ಟಿದ್ದೀನಿ. ನೋಡಿ, ನೀವು ಲೇಸಿ ಎಲೆಕ್ಟ್ರಾನ್ ಅಲ್ಲ, ಸ್ಟ್ರಾಂಗ್ ಎಲೆಕ್ಟ್ರಾನ್. ನೀವು ಜೀವನದಲ್ಲಿ ಎಲ್ಲೂ ಕೂಡ ಸ್ಟಕ್ ಆಗಬಾರ್ದು. ನಿಮ್ಮನ್ನ ಪುಷ್ ಮಾಡೋ ಫೋರ್ಸ್ ನಾನಾಗಿರ್ತೀನಿ. ನಿಮ್ಮನ್ನ ರೈಟ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗುವಂತ ಸ್ಟ್ರಾಂಗ್ ಫೋರ್ಸ್ ನಾನಾಗಿರ್ತೀನಿ. ಹೌದು, ನಾನು ಜೀವನ ಪೂರ್ತಿ ಬರೀ ಸ್ಪೀಡ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಆದರೆ ನನಗೆ ಇವಾಗ ಗೊತ್ತಾಗ್ತಾ ಇದೆ, ಜೀವನದಲ್ಲಿ ಸ್ಪೀಡ್ ಇಂಪಾರ್ಟೆಂಟ್ ಅಲ್ಲ, ರೈಟ್ ಡೈರೆಕ್ಷನ್ ಇಂಪಾರ್ಟೆಂಟ್ ಅಂತ. ನಿಮ್ಮಂಥ ಒಳ್ಳೆ ವೋಲ್ಟೇಜ್ ನನ್ನ ಜೀವನದಲ್ಲಿ ಬಂದರೆ ನಾನು ಜೀವನದಲ್ಲಿ ಏನಾದರೂ ಸಾಧಿಸ್ತೀನಿ ಅಂತ ಅನ್ನಿಸ್ತಾ ಇದೆ. ಹೌದು, when we are together, the circuit will complete. When the circuit will complete, the energy flows. ಇದಾದ ನಂತರ ಓಲ್ಟಿ ಎಲೆಕ್ಟ್ರೋಗೆ ಪ್ರತಿಯೊಂದರಲ್ಲೂ ಸಪೋರ್ಟ್ ಆಗಿ ನಿಲ್ಲುತ್ತಾಳೆ. ಎಲೆಕ್ಟ್ರೋ ಸಕ್ಸಸ್ ಕಡೆ ಫ್ಲೋ ಆಗೋಕೆ ಡ್ರೈವಿಂಗ್ ಫೋರ್ಸ್ನ ಕೊಡುತ್ತಾಳೆ. ಹೌದು ಕಣೆ ಲಕ್ಷ್ಮಿ, ನಿನ್ ಮಗ ಕರೆಂಟ್ ತಂದೆ ಬಿಟ್ಟ ಮನೆಗೆ. ನಮ್ಮ ಎಲೆಕ್ಟ್ರಿಕಲ್ ಆಪ್ಷನ್ ಬೆಳೆಸ್ಬಿಡಕಟ್ರಿ. ತಗೊಳ್ರಿ ಸ್ವೀಟು, ಹಂಗೆ ಮತ್ತೆ ಬಂದ್ಬಿಟ್ರಿ. ಓ, ಮದ್ವೆನೂ ಫಿಕ್ಸ್ ಆಗೈತಾ?